ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸ್ನೇಹಿತರೆ, ಇವತ್ತು 23rd ಡೇ. ಹಾಗೆ 23 ಡೇಸ್ಗೆ ಸಮಸ್ಯೆ ಏನಂತ ಹೇಳಿದರೆ, ಈಗ ವಿಪರೀತ ಬಿಸಿಲಿದೆ. ಒಮ್ಮೆ ಮಳೆ, ಒಮ್ಮೆ ಮೋಡ, ಬಿಸಿಲು, ಈ ರೀತಿಯ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಆ ಕಾರಣದಿಂದಾಗಿ ಕೋಳಿಗಳು ತುಂಬ ಸ್ಟ್ರೆಸ್ ಆಗುವ ಚಾನ್ಸಸ್ ಇರ್ತದೆ. ಆ ಕಾರಣದಿಂದ ತುಂಬ ನಾವು ಜಾಗ್ರತೆ ವಹಿಸಬೇಕಾಗ್ತದೆ ಈ ಟೈಮಲ್ಲಿ. ಅಂದರೆ ಇನ್ನು ಶೆಡ್ಡನ್ನು ನಾವು ಬಿಟ್ಟು ಹೋಗಲಿಕ್ಕೆ ಧೈರ್ಯ ಬರೋದಿಲ್ಲ. ಯಾಕಂತ ಹೇಳಿದರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಹೋಗ್ತದೆ. ಒಮ್ಮೆ ಬಿಸಿಲು ಬರ್ತದೆ, ಹಾಗೆ ಮೋಡ ಸ್ಟಾರ್ಟ್ ಆಗ್ತದೆ. ಹಾಗೆ ಮಳೆ ಬಂದರೆ ಪರವಾಗಿಲ್ಲ. ಮಳೆ ಬರಲಿಲ್ಲ ಅಂತ ಹೇಳಿದರೆ ಕ್ಲೈಮೇಟ್ ಅಲ್ಲಿ ಉರಿ ಜಾಸ್ತಿ ಇರ್ತದೆ. ಆ ಕಾರಣದಿಂದ ಕೋಳಿಮರಿಗಳು ಬೇಗ ಸ್ಟ್ರೆಸ್ ಆಗಿ ಮಾರ್ಟಿಲಿಟಿ ಕೂಡ ಆಗ್ಬೋದು ಇಷ್ಟು ಅರ್ಲಿ ಡೇಸಲ್ಲಿ. ಇದೇ ಕ್ಲೈಮೇಟ್ ನಿಮಗೆ 35 ಡೇಸ್ ನಂತರ ಇದ್ದರೆ ತುಂಬ ಕಷ್ಟ, ನೆಗ್ಲೆಕ್ಟ್ ಮಾಡಲೇಬಾರ್ದು. ಈ 23-25 ಡೇಸ್ ಒಳಗೆ ಓಕೆ. ಇವಾಗ ನಾನು ಎಲೆಕ್ಟ್ರೋಲೈಟನ್ನು ಕೊಡುವ ಕಾರಣದಿಂದಾಗಿ ಅಂಥ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಆದರೂ ನಾವು ಮಾನಿಟ್ರಿಂಗ್ ಮಾಡ್ತಾ ಇರಬೇಕು, ನೆಗ್ಲಿಜೆನ್ಸಿ ಮಾಡಲೇಬಾರ್ದು. ಹಾಗೆ ಇಲ್ಲಿ ಏನಂತ ಹೇಳಿದರೆ, ವಾತಾವರಣದಲ್ಲಿ ಉಷ್ಣಾಂಶ ಏನಾದರೂ 30 ಡಿಗ್ರಿ ಆಸುಪಾಸಲ್ಲಿದ್ದರೆ ಅಂಥ ದೊಡ್ಡ ಸಮಸ್ಯೆ ಏನಾಗಲಿಕ್ಕಿಲ್ಲ. ಎಲೆಕ್ಟ್ರೋಲೈಟ್ ಕೊಟ್ಕೊಂಡು ನಾವು ಮರಿಗಳನ್ನು ಕಾಪಾಡಿಕೊಳ್ಬೋದು. ಇಲ್ಲಿ ಆದರೂ 30 ಡಿಗ್ರಿಗಿಂತ ಜಾಸ್ತಿಯಾಗಿ ತುಂಬ ಉರಿ, ಈ ರೀತಿಯ ವಾತಾವರಣ ಇದ್ದರೆ ನಾವೊಂದು ಸ್ಪ್ರಿಂಕ್ಲರ್ ಇದ್ದರೆ ಸ್ಪ್ರಿಂಕ್ಲರನ್ನು ಆನ್ ಮಾಡಬೇಕು. ಇಲ್ಲ ಅಂತೇಳಿದರೆ ಫಾಗರ್ ಇದ್ದರೆ ಫಾಗರನ್ನು ರನ್ ಮಾಡಿಕೊಂಡು ನಾವು ಶೆಡ್ಡಿನ ಒಳಗಡೆನೆಯ ಉಷ್ಣಾಂಶವನ್ನು ಆದಷ್ಟು ಹತೋಟಿಯಲ್ಲಿ ಇಟ್ಕೊಳ್ಳುವಂತೆ ನಾವು ನೋಡ್ಕೊಳ್ಬೇಕು. ಇಲ್ಲ ಅಂತೇಳಿದರೆ ಮಾರ್ಟಿಲಿಟಿ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಇವತ್ತು ಕೂಡ ನಾನು ಬೆಳಗಿನ ಸಮಯದಲ್ಲಿ ಅಂತೇಳಿದರೆ ಒಂದು 7 ಗಂಟೆ ಟೈಮಲ್ಲೇ ನಾನು ಈ ಎಲೆಕ್ಟ್ರೋಲೈಟ್ ಪೌಡ್ರನ್ನು ಮರಿಗಳಿಗೆ ಡೈಲ್ಯೂಟ್ ಮಾಡಿ ಕೊಡ್ತಾ ಇದ್ದೀನಿ. ಇದು ಒಂದು 7:30-8 ಗಂಟೆ ಟೈಮಿಗೆ ಸಿಗ್ತದೆ ಮರಿಗಳಿಗೆ ದೇಹಕ್ಕೆ ಕರೆಕ್ಟಾಗಿ. ಆ ಕಾರಣದಿಂದ ಸ್ವಲ್ಪ ನಾವು ಈ ಸ್ಟ್ರೋಕಿಂದ ನಾವು ಇದನ್ನು ಮರಿಗಳನ್ನು ಉಳಿಸ್ಕೊಳ್ಬೋದು. ಹಾಗೆ ಇದರಲ್ಲಿ ತುಂಬ ಬೆನಿಫಿಟ್ ಇದೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರ್ತದೆ, ಕ್ಯಾಲ್ಸಿಯಂ ಇರ್ತದೆ. ಅದಲ್ಲದೆ ಸೋಡಿಯಂ, ಹಾಗೆ ಪೊಟ್ಯಾಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಸಲ್ಫೇಟು, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಈ ಎಲೆಕ್ಟ್ರೋಲೈಟ್ ಪೌಡ್ರಲ್ಲಿ ಇರೋದರಿಂದ ಮರಿಗಳ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಿದು. ಹಾಗೆ ಈ ಟೈಮಲ್ಲಿ ಸ್ವಲ್ಪ ಸೌಂಡ್ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ. ಏನಂತ ಸೌಂಡಿಗೆ ನೋಡಬೇಕು. ನೈಟ್ ಟೈಮಲ್ಲಿ ನಾವು ಅಬ್ಸರ್ವ್ ಮಾಡಿದರೆ, ಡೇ ಟೈಮಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಸೌಂಡ್. ನಮ್ಮ CRD ಸೌಂಡ್ಸ್ ಇದ್ದರೆ ಅಷ್ಟು ಗೊತ್ತಾಗೋದಿಲ್ಲ. ಒಂದು ನೈಟು 9-10 ಗಂಟೆ ನಂತರ ನಾವು ಅಬ್ಸರ್ವ್ ಮಾಡಿದರೆ ಅದು CRD ಏನಂತ ಗೊತ್ತಾಗ್ತದೆ ಸೌಂಡು. CRD ಸೌಂಡ್ ಇದ್ದರೆ ಸ್ವಲ್ಪ ನಾವು ಪ್ರಿಕಾಷನ್ ತೆಗೆದುಕೊಳ್ಳಬೇಕಾಗ್ತದೆ. ನೋಡುವ, ನಾಳಿನ ವೀಡಿಯೋದಲ್ಲಿ ನಿಮಗೆ ನಾನು ಸೌಂಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೌಂಡಿಗೆ ಯಾವ ರೀತಿಯ ನಾವು ಪ್ರಿಕಾಷನ್ ತಗೊಳ್ಬೇಕು, ಯಾವ ಮೆಡಿಷನ್ ಹಾಕಬೇಕು, ಇದ್ರ ಬಗ್ಗೆ ನಾನು ನಿಮಗೆ ನಾಳಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಸಮ್ಮರ್ ಬ್ಯಾಚಲ್ಲಿ CRD ಫೇಲಿಯರ್ ಬಂದರೆ ನಮಗೆ ತುಂಬ ಸಮಸ್ಯೆ ಆಗ್ತದೆ. ಯಾಕೆಂತೇಳಿದರೆ ಈ ಬಿಸಿಲಿನ ತಾಪಮಾನದಲ್ಲಿ ಮರಿಗಳನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಆ ಕಾರಣದಿಂದ CRD ಬರದ ಹಾಗೆ ನಾವು ಆದಷ್ಟು ಮುಂಜಾಗ್ರತೆ ವಹಿಸುವುದು ತುಂಬ ಅತ್ಯಗತ್ಯ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.